ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 18. ದಾವೀದನ ವಿಜಯಗಳು. ಆನಂತರ ದಾವೀದನು ಹೋಗಿ ಫಿಲಿಷ್ಟಿಯರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿದನು. ಅವರಿಂದ ಗತ್ ಪಟ್ಟಣವನ್ನು ಅದರ ಗ್ರಾಮಗಳನ್ನು ವಶಪಡಿಸಿಕೊಂಡನು. ಆಮೇಲೆ ಮೋವಾಬ್ಯರನ್ನು ಸೋಲಿಸಿದನು. ಅವರು ದಾವೀದನಿಗೆ ಅಧೀನರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತು. ಯುಫ್ರೆಟಿಸ್ ನದಿಯ ಸುತ್ತಣ ಪ್ರದೇಶದಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೋಗುತ್ತಿದ್ದ ಚೋಬನ ಅರಸನಾದ ಹದಾಜರನನ್ನು ದಾವೀದನು ಹಮಾತಿನ ಬಳಿಯಲ್ಲಿ ಪರಾಭವಗೊಳಿಸಿದನು. 1700 ಮಂದಿ ರಾಹುತರನ್ನು 20,000 ಮಂದಿ ಕಾಲಾಳುಗಳನ್ನು ಸೆರೆ ಹಿಡಿದನು. 100 ಕುದುರೆಗಳನ್ನಿಟ್ಟುಕೊಂಡು ಮಿಕ್ಕ ಕುದುರೆಗಳ ಹಿಂಗಾಲಿನ ನರಗಳನ್ನು ಕೊಯ್ದು ಬಿಟ್ಟನು. ದಮಸ್ಕದ ಸಿರಿಯದವರು ಚೋಬನ ಅರಸನಾದ ಹದಾದೆಜರನಿಗೆ ನೆರವಾಗಲು ಬಂದಾಗ ದಾವೀದನು ಅವರನ್ನು ಸೋಲಿಸಿ ಅವರಲ್ಲಿ 22,000 ಜನರನ್ನು ಸದೆಬಡಿದನು. ಇದಲ್ಲದೆ ಅವನು ದಮಸ್ಕದ ಸಿರಿಯ ದೇಶದಲ್ಲಿ ಕಾವಲು ದಂಡನ್ನಿರಿಸಿದನು. ಹೀಗೆ ಸಿರಿಯಾದವರು ಅವನಿಗೆ ಅಧೀನರಾಗಿ ಕಪ್ಪ ಕೊಡತೊಡಗಿದರು. ಸರ್ವೇಶ್ವರನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ದೊರಕುತ್ತಿತ್ತು. ದಾವೀದನು ಹದಾದೆಜರನ ಸೇವಕರಿಗಿದ್ದ ಬಂಗಾರದ ಗುರಾಣಿಗಳನ್ನು ಕಿತ್ತುಕೊಂಡು ಜೆರೂಸಲೇಮಿಗೆ ಒಯ್ದನು. ಇದಲ್ಲದೆ ಹದಾದೆಜರನ ಪಟ್ಟಣಗಳಾದ ಟಿಬತ್ತಿನಿಂದಲೂ ಕೂನಿಂದಲೂ ಹೇರಳ ತಾಮ್ರವನ್ನು ತೆಗೆದುಕೊಂಡು ಬಂದನು. ಸೊಲೊಮೋನನು ಕಂಚಿನ ಕಡಲೆಂಬ ಪಾತ್ರೆಗಳನ್ನು, ಕಂಬಗಳನ್ನು, ಇನ್ನಿತರ ಸಾಮಾನುಗಳನ್ನು ಮಾಡಿಸಿದ್ದು ಆ ತಾಮ್ರದಿಂದಲೇ. ದಾವೀದನು ಚೋಬನ ಅರಸನಾದ ಹದಾದೆಜರನ ಸೈನ್ಯವನ್ನು ಸೋಲಿಸಿದನೆಂಬ ವರ್ತಮಾನ ಹಮಾತಿನ ಅರಸನಾದ ತೋವಿಗೆ ಮುಟ್ಟಿತು. ತೋವಿಗೂ ಹದಾದೆಜರನಿಗೂ ವಿರೋಧವಿತ್ತು. ದಾವೀದನು ಹದಾದೆಜರನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿದ್ದರಿಂದ ತೋವು ದಾವೀದನನ್ನು ಅಭಿನಂದಿಸುವುದಕ್ಕಾಗಿ ಹಾಗೂ ಹರಸುವುದಕ್ಕಾಗಿ ತನ್ನ ಮಗ ಹದೋರಾಮನನ್ನು ಕಳುಹಿಸಿದನು. ಇವನು ಬರುವಾಗ ದಾವೀದನಿಗೆ ವಿಧ ವಿಧವಾದ ತಾಮ್ರ, ಬೆಳ್ಳಿ ಹಾಗೂ ಬಂಗಾರದ ಪಾತ್ರೆಗಳನ್ನು ತಂದನು. ಅರಸ ದಾವೀದನು ಕಾಣಿಕೆಗಳನ್ನು ಮಾತ್ರವಲ್ಲದೆ ಏದೋಮ್ಯರು, ಮೋವಾಬ್ಯರು, ಅಮ್ಮೋನಿಯರು, ಫಿಲಿಸ್ಟಿಯರು ಹಾಗೂ ಅಮಲೇಕ್ಯರು ಎಂಬ ಸುತ್ತಮುತ್ತಿನ ಜನಾಂಗಗಳಿಂದ ಕಿತ್ತುಕೊಂಡ ಬೆಳ್ಳಿ ಬಂಗಾರವನ್ನು ಸರ್ವೇಶ್ವರನಿಗೆ ಪ್ರತಿಷ್ಠಾಪಿಸಿದನು. ಇದಲ್ಲದೆ ಚೆರೂಯಳ ಮಗ ಅಬ್ಬೇಯ ಉಪ್ಪಿನ ತಗ್ಗಿನಲ್ಲಿ ಏದೋಮ್ಯರ 18,000 ಮಂದಿ ಸೈನಿಕರನ್ನು ಸೋಲಿಸಿದನು. ದಾವೀದನು ಎದೋಮಿನಲ್ಲಿ ಕಾವಲು ದಂಡುಗಳನ್ನಿರಿಸಿದನು. ಹೀಗೆ ಏದೋಮ್ಯರೆಲ್ಲರೂ ದಾವೀದನ ಅಡಿಯಾಳುಗಳಾದರು. ಸರ್ವೇಶ್ವರನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ದಾವೀದನು ಇಸ್ರೇಲರ ಅರಸನಾಗಿ ಪ್ರಜೆಗಳೆಲ್ಲರನ್ನೂ ಧರ್ಮಾನುಸಾರ ನ್ಯಾಯಯುತವಾಗಿ ನಡೆಸುತ್ತಿದ್ದನು. ಚೆರೂಯಳ ಮಗ ಯೋವಾಬನವನ ಸೇನಾಪತಿಯಾಗಿದ್ದನು. ಅಹೀಲೂದನ ಮಗ ಯೆಹೋಷಾಫಾಟನು ಅವನ ಮಂತ್ರಿಯಾಗಿದ್ದನು. ಅಹೀಟೂಬನ ಮಗ ಚಾದೋಕನು ಹಾಗೂ ಅಬೀಮೆಲೆಕನ ಮಗನಾದ ಎಬ್ಯಾತಾರನು ಅವನ ಯಾಜಕರಾಗಿದ್ದರು. ಶೌವನು ಅವನಿಗೆ ಲೇಖಕನಾಗಿದ್ದನು. ಯೆಹೋಯಾದಾವನ ಮಗ ಬೀನಾಯನು ಕೆರೇತ್ಯ, ಪೆಲೇತ್ ಎಂಬ ಕಾವಲು ದಂಡುಗಳ ಮುಖ್ಯಸ್ಥರಾಗಿದ್ದನು. ದಾವೀದನ ಮಕ್ಕಳು ಅರಸನ ಒಡ್ಡೋಲಗದಲ್ಲಿ ಪ್ರಧಾನರಾಗಿದ್ದರು.